ಸೈನಿಕರಿಗೆ ಯಾವ ರೀತಿಯಲ್ಲಿ ಒಂದು ಧನ್ಯವಾದವನ್ನು ತಿಳಿಸಬೇಕು, ನನಗೆ ನಿಮ್ಮ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ ಅನ್ನುವಂಥ ಮಾತನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿದ್ದು. ಜೊತೆಗೆ ಪಾಕಿಸ್ತಾನಕ್ಕೂ ಏನು ಮೆಸೇಜ್ ಅನ್ನ ಕೊಡಬೇಕಾಗಿತ್ತು ಆ ಮೆಸೇಜ್ ಅನ್ನ ಕೊಟ್ಟರು. ಪಾಕಿಸ್ತಾನ ಯಾವ ಸುಳ್ಳು ಕಂತೆಗಳನ್ನು ಕಟ್ತಾ ಇತ್ತು ಅದಕ್ಕೆಲ್ಲವೂ ಕೂಡ ಬರೀ ಅವರ ನಡವಳಿಕೆಯ ಮೂಲಕವಾಗಿ ಉತ್ತರವನ್ನು ಕೊಟ್ಟರು. ತಾವು ಹೋಗುವಂಥ ಜಾಗದ ಮೂಲಕವಾಗಿ ಉತ್ತರವನ್ನು ಕೊಟ್ಟರು. ಹೇಗಿತ್ತು ಹಾಗಿದ್ದಾಗ ಬೆಳವಣಿಗೆ, ಯಾವ ರೀತಿ ಉತ್ತರ ಇತ್ತು, ಸೈನಿಕರ ಮನೋಬಲವನ್ನು ಹೇಗೆ ಹೆಚ್ಚಿಸಿದ್ರು, ಸ್ಟೋರಿ ನೋಡಿ. ಆಪರೇಷನ್ ಸಿಂಧೂರ ಬಳಿಕ ಸೈನಿಕರೊಟ್ಟಿಗೆ ನಮೋ. ಆದಂಪುರ ವಾಯುನೆಲೆಗೆ ಮೋದಿ ಭೇಟಿ, ಸೈನಿಕರೊಂದಿಗೆ ಪ್ರಧಾನಿ ಮೋದಿ ಚರ್ಚೆ. ಆಪರೇಷನ್ ಸಿಂಧೂರ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೈನಿಕರನ್ನ ಭೇಟಿ ಮಾಡಿದ್ದಾರೆ. ಪಂಜಾಬ್ನ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ದಾರೆ. ಏರ್ಬೇಸ್ನಲ್ಲಿರುವ ಸೈನಿಕರೊಂದಿಗೆ ಮೋದಿ ಮುಕ್ತವಾಗಿ ಮಾತುಕತೆ ನಡೆಸಿದ್ದಾರೆ. ಸೈನಿಕರ ಕೊಡುಗೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. ಇಡೀ ದೇಶವೇ ನಿಮಗೆ ಆಭಾರಿ. ವೀರ ಯೋಧರ ಕೊಡುಗೆಯನ್ನ ದೇಶ ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲ. ದೇಶಕ್ಕೆ ನೀವು ನೀಡಿರೋ ಕೊಡುಗೆ ಅಪಾರ. ನೀವು ಭಾರತದ ಹೆಮ್ಮೆಯ ಸಂಕೇತ. ನಿಮ್ಮೊಂದಿಗೆ ದೇಶ ಸದಾ ಇರಲಿದೆ ಅಂತ ಪ್ರಧಾನಿ ಮೋದಿ ಯೋಧರ ಬೆನ್ನು ತಟ್ಟಿದ್ದಾರೆ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಯೋಧರೊಂದಿಗೆ ಘೋಷಣೆ ಕೂಗಿಸಿ ಪ್ರಧಾನಿ ಮೋದಿ ಸಂಭ್ರಮಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಆದಂಪುರ್ನ ಏರ್ಬೇಸ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಭಾರತೀಯ ಸೈನಿಕರಿಗೆ ಒಂದು ಮನೋಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನರೇಂದ್ರ ಮೋದಿಯವರ ಈ ಭೇಟಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಪ್ರತಿ ಬಾರಿ ದೀಪಾವಳಿಯ ಸಂದರ್ಭದಲ್ಲಿ ಸೈನಿಕರ ಜೊತೆಗೆ ಹೋಗಿ ಹಬ್ಬವನ್ನು ಆಚರಿಸುವ ಮೂಲಕ ಸಂಭ್ರಮವನ್ನು ಆಚರಿಸ್ತಾ ಇದ್ದಂಥ ನರೇಂದ್ರ ಮೋದಿಯವರು ಈಗ ಸಂಕಷ್ಟದ ಸಂದರ್ಭದಲ್ಲಿ, ಸಂಘರ್ಷದ ಸಂದರ್ಭದಲ್ಲಿ ಸೈನಿಕರ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಮೂಲಕ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ದು ಈಗ ಸೈನಿಕರಲ್ಲಿ ಹೊಸ ಜೋಶ್ ಬಂದಿದೆ. ವಾಯುನೆಲೆಯಲ್ಲಿ ನಿಂತು ಪಾಕ್ಗೆ ಸಂದೇಶ, ಸುಳ್ಳುಕೋರ ಪಾಕ್ಗೆ ಮೋದಿ ಕಪಾಳ ಮೋಕ್ಷ. ಈ ಹಿಂದೆ ಆದಂಪುರ್ನಲ್ಲಿದ್ದ ಸುದರ್ಶನ ಚಕ್ರ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸಗೊಳಿಸಿದ್ದಕ್ಕಾಗಿ ಪಾಕ್ ಪುಂಗಿ ಬಿಟ್ಟಿತ್ತು. ಆದರೆ ಸುದರ್ಶನ ಚಕ್ರ S-400 ಸುರಕ್ಷಿತವಾಗಿದೆ ಎಂದು ಸೇನೆ ಸಾಕ್ಷಿ ನೀಡಿತ್ತು. ಇದರ ಬೆನ್ನಲ್ಲೇ ಮೋದಿ ಆದಂಪುರಕ್ಕೆ ಹೋಗಿ ಸೈನಿಕರೊಂದಿಗೆ ಸಂವಾದ ನಡೆಸಿದ ಪಾಕಿಸ್ತಾನಕ್ಕೆ ತಪರಾಕಿ ಹಾಕಿದ್ದಾರೆ. ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್ ಅಂತ ಬರಹದ ಮುಂದೆ ನಿಂತು ಮೋದಿ ಫೋಟೋ ರವಾನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಆದಂಪುರ್ನ ಏರ್ ಬೇಸ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸೈನಿಕರ ಮನೋಬಲವನ್ನ, ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಪ್ರತಿ ಬಾರಿ ದೀಪಾವಳಿಗೆ ಮಾತ್ರ ಹೋಗಿ ಅವರ ಜೊತೆಗೆ ಸಂಭ್ರಮವನ್ನ ಆಚರಿಸುತ್ತಿದ್ದಂತ ಪ್ರಧಾನಿ ನರೇಂದ್ರ ಮೋದಿ ಸಂಘರ್ಷದ ಸಂದರ್ಭದಲ್ಲೂ ಕೂಡ ಸೈನಿಕರ ಜೊತೆಗೆ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಏರ್ ಬೇಸ್ನಲ್ಲೇ ನಿಂತು ಪಾಕಿಸ್ತಾನಕ್ಕೆ, ಭಯೋತ್ಪಾದಕರಿಗೆ ನೇರವಾದಂತ ಎಚ್ಚರಿಕೆ ಸಂದೇಶವನ್ನ ಕೂಡ ಕೊಡುವ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ಭಾರತ ಭಯೋತ್ಪಾದಕ ಚಟುವಟಿಕೆಗಳನ್ನು ಸಹಿಸೋದಿಲ್ಲ, ಅಂತಹ ಚಟುವಟಿಕೆಗಳು, ಅಂತಹ ದಾಳಿಗಳ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೆ, ಮನೆಗಳಿಗೆ ನುಗ್ಗಿ ಹೊಡಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟರೆ, ಮತ್ತೊಂದು ಕಡೆ ಪಾಕಿಸ್ತಾನ ಸರ್ಕಾರಕ್ಕೆ ಭಯೋತ್ಪಾದನೆಗೆ ಎಲ್ಲಿವರೆಗೂ ಕೂಡ ಬೆಂಬಲವನ್ನು ಕೊಡ್ತೀರಿ, ಅಲ್ಲಿವರೆಗೂ ಕೂಡ ನಿಮ್ಮ ಜೊತೆಗೆ ಯಾವುದೇ ವ್ಯಾಪಾರ ವಹಿವಾಟು ಸಂಬಂಧಗಳನ್ನು ಇಟ್ಕೊಳ್ಳಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ನಿನ್ನೆಯಂತೆ ಇವತ್ತು ಕೂಡ ನ್ಯೂಕ್ಲಿಯರ್ ಬೆದರಿಕೆಗಳಿಗೆ ನಾವು ಬಗ್ಗೋದಿಲ್ಲ, ಬೆದರೋದಿಲ್ಲ ಅನ್ನುವಂತಹ ನೇರ ಸಂದೇಶವನ್ನು ರವಾನಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದಂಪುರ್ ಏರ್ ಬೇಸ್ನ ಮೂಲಕ ಪಾಕಿಸ್ತಾನಕ್ಕೆ ಮತ್ತೆ ಭಯೋತ್ಪಾದಕರಿಗೆ ನೇರ ಸಂದೇಶಗಳನ್ನು ಕೊಡೋ ಮೂಲಕ ಭಾರತದ ತಾಕತ್ತು ಏನು ಅನ್ನುವಂಥದ್ದನ್ನ ಮತ್ತೊಮ್ಮೆ ತೋರಿಸುವಂತ ಕೆಲಸ ಮಾಡಿದ್ದಾರೆ. ಕದನ ವಿರಾಮ ಬಳಿಕವೂ ಪಾಕ್ ಖ್ಯಾತೆ, LOCಯಲ್ಲಿ ಡ್ರೋನ್ಗಳ ಹಾರಾಟ, ಅಮೃತ್ಸರದಲ್ಲಿ ಬ್ಲಾಕ್ಔಟ್. ಕದನ ವಿರಾಮ ಒಪ್ಪಂದ, ಮೋದಿ ವಾರ್ನಿಂಗ್ ಬಳಿಕವೂ ಪಾಪಿ ಪಾಕಿಸ್ತಾನ ತನ್ನ ನರಿಬುದ್ಧಿ ಪ್ರದರ್ಶಿಸಿದೆ. ಜಮ್ಮು, LOC, ಸಾಂಬಾ, ಬಾಲಕೋಟ್ನಲ್ಲಿ ಡ್ರೋನ್ ದಾಳಿಗೆ ಯತ್ನ ನಡೆಸಿದೆ. ಸುಮಾರು 50ಕ್ಕೂ ಹೆಚ್ಚು ಡ್ರೋನ್ಗಳೊಂದಿಗೆ ದಾಳಿಗೆ ಯತ್ನಿಸಿದೆ. ಆದರೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ ಸೇನೆ ಹೊಡೆದುರುಳಿಸಿದೆ. ಈ ಮೂಲಕ ಪಾಕ್ಗೆ ತಕ್ಕ ಪ್ರತ್ಯುತ್ತರ ನೀಡಿದೆ. ಇನ್ನು ಪಂಜಾಬ್ನ ಅಮೃತಸರ, ರಾಜಸ್ಥಾನದ ಬಾರ್ಮಾರ್ನಲ್ಲಿ ಪಾಕ್ ಡ್ರೋನ್ ದಾಳಿಗೆ ಯತ್ನಿಸಿದೆ. ಇದರ ಬೆನ್ನಲ್ಲೇ ವಾಯುದಾಳಿಯ ಸೈರನ್ ಮೊಳಗಿದೆ. ಹೀಗಾಗಿ ಅಮೃತ್ಸರ್, ಬಾರ್ಮಾರ್ನಲ್ಲಿ ಬಾಲ್ಕೌಟ್ ಮಾಡಲಾಗಿತ್ತು. ಬಳಿಕ ಗಡಿ ಭಾಗದಲ್ಲಿ ಯಾವುದೇ ಗುಂಡಿನ ದಾಳಿ ನಡೆದಿಲ್ಲ. ಇದು ಸಣ್ಣ ಪ್ರಮಾಣದ ದಾಳಿ ಎಂದು ಭಾರತೀಯ ಸೇನೆ ಸ್ಪಷ್ಟನೆ ನೀಡಿದೆ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ಅಂತ ಸೇನೆ ಮಾಹಿತಿ ನೀಡಿದೆ. ಭಾರತ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದವನ್ನ ಮಾಡಿಕೊಂಡ ಬಳಿಕವೂ ಕೂಡ
ಪಾಕಿಸ್ತಾನ 2 ಬಾರಿ ಈ ಒಂದು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ನಿನ್ನೆ ಕೂಡ ಪಂಜಾಬ್ ಸೇರಿದಂತೆ ಜಮ್ಮು ಕಾಶ್ಮೀರದ ಹಲವು ಪ್ರದೇಶಗಳಲ್ಲಿ ಡ್ರೋನ್ಗಳನ್ನು ಹಾರಾಟ ಮಾಡಿದೆ. ಸುಮಾರು 50ಕ್ಕೂ ಹೆಚ್ಚು ಪಾಕಿಸ್ತಾನದ ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಸದ್ಯ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಸೇರಿದಂತೆ ಭಾರತದ ಗಡಿ ಪ್ರದೇಶಗಳು ಶಾಂತಿಯುತವಾಗಿದ್ದಾವೆ, ಸಹಜ ಸ್ಥಿತಿಯಲ್ಲಿದ್ದಾವೆ. ಪಾಕ್ನಿಂದ ಡ್ರೋನ್ ದಾಳಿ ಯತ್ನ, 8 ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟ ರದ್ದು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿದ್ದ ವಿಮಾನ ನಿಲ್ದಾಣಗಳು ನಿನ್ನೆಯಿಂದ ಕಾರ್ಯಾಚರಣೆ ಶುರು ಮಾಡಿದ್ದವು. ಆದರೆ ಪಾಕಿಸ್ತಾನದಿಂದ ಮತ್ತೆ ಡ್ರೋನ್ ದಾಳಿ ಯತ್ನ ಹಿನ್ನೆಲೆ ಮತ್ತೆ ಗಡಿಭಾಗದ 8 ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಇಂಡಿಗೋ ಮತ್ತು ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಶ್ರೀನಗರ, ಜಮ್ಮು, ಅಮೃತಸರ, ಚಂಡೀಗಢ ಮತ್ತು ಇತರ 3 ಗಡಿ ನಗರಗಳಿಗೆ ವಿಮಾನಗಳನ್ನು ರದ್ದುಗೊಳಿಸಿದೆ. ಜಮ್ಮು, ಲೇಹ್, ಜೋಧ್ಪುರ, ಅಮೃತಸರ, ಭುಜ್, ಜಾಮ್ನಗರ, ಚಂಡೀಗಢ ಮತ್ತು ರಾಜ್ಕೋಟ್ಗಳಿಗೆ ದ್ವಿಮುಖ ವಿಮಾನ ಕಾರ್ಯಾಚರಣೆಯನ್ನ ರದ್ದುಗೊಳಿಸಲಾಗಿದೆ. ಇಂಡೋ ಪಾಕ್ ವಾರ್ ಸಮಯದಲ್ಲಿ ತಾತ್ಕಾಲಿಕವಾಗಿ ಗಡಿ ಭಾಗದ 8 ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿತ್ತು. ಅದಾದ ಬಳಿಕ ಮತ್ತೆ ನಿನ್ನೆಯಿಂದ ಈ ಒಂದು ಏರ್ಪೋರ್ಟ್ಗಳು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ವು. ಸೊ 2ನೇ ಬಾರಿಗೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದಂತಹ ಪಾಕಿಸ್ತಾನ ಮತ್ತೆ ಡ್ರೋನ್ಗಳನ್ನು ಬಿಟ್ಟಿತ್ತು. ಆ ಕಾರಣಕ್ಕಾಗಿ ಮತ್ತೆ ಇದೀಗ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಸೊ ನಿನ್ನೆ ಕೂಡ ದೆಹಲಿಯಿಂದ ಅಮೃತಸರಕ್ಕೆ ಹೋಗ್ತಾ ಇದ್ದಂತಹ ಫ್ಲೈಟ್ ಮತ್ತೆ ವಾಪಸ್ ಕೂಡ ಬಂದಿತ್ತು. ಸೊ ಮುಂದೆ ಅಪಾಯಗಳು ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ತಾತ್ಕಾಲಿಕವಾಗಿ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಉದ್ವಿಗ್ನ ಬಳಿಕ ಸಹಜ ಸ್ಥಿತಿಗೆ ಶ್ರೀನಗರ. ಎಂದಿನಂತೆ ಶಾಲಾ ಕಾಲೇಜು ಓಪನ್. ಕದನ ವಿರಾಮ ಬಳಿಕ ಕಣಿವೆ ರಾಜ್ಯ ಸಹಜ ಸ್ಥಿತಿಗೆ ಬರ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳು ಎಂದಿನಂತೆ ತೆರೆಯಲಾಗಿದೆ. ಗಡಿ ಜಿಲ್ಲೆ ಕುಪ್ವಾರ, ಬಾರಾಮುಲ್ಲಾ, ಗುರೇಜ್ ಹೊರತುಪಡಿಸಿ ಕಾಶ್ಮೀರದ ಬಹುತೇಕ ಶಾಲೆಗಳು ಓಪನ್ ಆಗಿವೆ. ದಾಳಿಯ ಭಯದ ಆತಂಕದಲ್ಲೇ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಬಿಟ್ಟು ಹೋಗ್ತಿದ್ದಾರೆ. ಮಕ್ಕಳು ಸಹ ಭಯದಲ್ಲೇ ಶಾಲೆಗೆ ಬರ್ತಿದ್ದಾರೆ. ಭಾರತದ ಗಡಿ ಪ್ರದೇಶಗಳಲ್ಲೂ ಕೂಡ ನಿರಂತರವಾದಂಥ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇತ್ತು. ಶ್ರೀನಗರದಲ್ಲೂ ಕೂಡ ಡ್ರೋನ್ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀನಗರದಲ್ಲಿರುವಂತಹ ಕೆಲವೊಂದಿಷ್ಟು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡುವಂಥ ಕೆಲಸಗಳನ್ನ ಮಾಡಲಾಗಿತ್ತು. ಕಾಲೇಜುಗಳಿಗೂ ಕೂಡ ರಜೆಯನ್ನು ಕೊಡಲಾಗಿತ್ತು. ಈಗ ಪರಿಸ್ಥಿತಿ ಸುಧಾರಿಸಿರುವಂಥ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ಯಾವುದೇ ದಾಳಿಗಳಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ರಜೆಯನ್ನು ರದ್ದು ಮಾಡಿ ಮತ್ತೆ ಶಾಲಾ ಕಾಲೇಜುಗಳನ್ನು ತೆರೆಯುವಂಥ ಕೆಲಸವನ್ನು ಮಾಡಲಾಗಿದೆ. ಪರಿಸ್ಥಿತಿ ಈಗ ಸಹಜ ಸ್ಥಿತಿಗೆ ಬಂದಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಶ್ರೀನಗರದಲ್ಲಿರುವಂಥ ಅತ್ಯಂತ ಪುರಾತನ ಕಾಲೇಜು ಶ್ರೀ ಪ್ರತಾಪ್ ಕಾಲೇಜ್, SP ಕಾಲೇಜ್ ಅಂತ ಫೇಮಸ್. ಇದು ಸುಮಾರು 120 ವರ್ಷಗಳ ಇತಿಹಾಸ ಇರುವಂತಹ ಈ ಕಾಲೇಜು. ಈ ಕಾಲೇಜಿನಲ್ಲಿ ಈಗ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಾಲೇಜುಗಳಿಗೆ ಬರ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಎಲ್ಲರೂ ಕೂಡ ನಾರ್ಮಲ್ ಸ್ಥಿತಿಯಲ್ಲಿ, ಸಹಜ ಸ್ಥಿತಿಯಲ್ಲಿ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಆತಂಕಗಳು ಕೂಡ ಇಲ್ಲ. ಇಲ್ಲಿಯ ಸಿಬ್ಬಂದಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಹಾಜರಾಗ್ತಾ ಇದ್ದಾರೆ. ಮಕ್ಕಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈಗ ಪ್ರತಿನಿತ್ಯವೂ ಕೂಡ ಬಂದು ಹೋಗ್ತಾ ಇದ್ದಾರೆ. ಏನು ಕಳೆದ 4-5 ದಿನಗಳಿಂದ ಏನು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಆ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಸುಧಾರಿಸಿರುವಂಥದ್ದು. ಹೀಗಾಗಿ ಮತ್ತೆ ಶಾಲೆಗಳತ್ತ ವಿದ್ಯಾರ್ಥಿಗಳು ಮುಖ ಮಾಡ್ತಾ ಇದ್ದಾರೆ, ಕಾಲೇಜುಗಳತ್ತ ವಿದ್ಯಾರ್ಥಿಗಳು ಮುಖ ಮಾಡ್ತಾ ಇದ್ದಾರೆ. ನೋಡಿ, ಕಾಶ್ಮೀರಕ್ಕೆ ಈ ರೀತಿಯಾದಂಥ ಸಿಚುವೇಶನ್ಗಳು ಬಹಳ ಹೊಸ್ತಲ್ಲ. ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ 15 ದಿನಗಳ ಕಾಲ ಈ ಹಿಂದೆಯೂ ಕೂಡ ಕಾಲೇಜುಗಳು ನಿರಂತರವಾಗಿ ಬಂದ್ ಆಗ್ತಾ ಇದ್ವು. ಸೊ ಈಗಲೂ ಕೂಡ ಅಂಥದ್ದೇ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೆ ಶಾಲಾ ಕಾಲೇಜುಗಳೆಲ್ಲವೂ ಕೂಡ ತೆರೆದಿರುವಂಥದ್ದು ನೋಡ್ಬೋದು. ಇಡೀ ಗ್ರೌಂಡ್ ಏನಿದೆ, ಆ ಗ್ರೌಂಡ್ನ ಸುತ್ತಮುತ್ತಲಿನ ಎಲ್ಲ ಪ್ರದೇಶದಲ್ಲೂ ಕೂಡ ವಿದ್ಯಾರ್ಥಿಗಳು ಅಲ್ಲಲ್ಲಿ ಕೂತಿರುವಂಥದ್ದು ಕೂಡ ನಮಗೆ ದೃಶ್ಯಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಇಲ್ಲಿರುವಂಥ ಕೆಲವು ಸ್ಟೂಡೆಂಟ್ಸ್ಗಳನ್ನು ಕೂಡ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. आपका नाम क्या है? जी, मेरा नाम मुनीब है। अभी 2-4-5 दिन के बाद कॉलेज खुला है, कैसा लग रहा है आपको? ठीक ही लग रहा है। ठीक लग रहा है। क्लासेस सब नॉर्मल है, स्टूडेंट्स आ रहे हैं? फिलहाल नॉर्मली चल रहा है। सब नॉर्मल चल रहा है. ಈ ಭಾಗದಲ್ಲೂ ಕೂಡ ನೋಡ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲೂ ಕೂಡ ಕೂತಿದ್ದಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಗ್ರೌಂಡಲ್ಲಿ ಆಲ್ರೆಡಿ ಆಟ ಆಡ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿರುವಂಥದ್ದನ್ನು ನೀವು ನೋಡ್ತಾ ಹೋಗ್ಬೋದು. ನೋಡೋಣ ಎಷ್ಟು ಅವರು ನಾರ್ಮಲ್ ಆಗಿ ಈ ಒಂದು ಘಟನೆಯನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗೋಣ. ಅಭಿ 4-5 दिन से स्कूल छुट्टी था, कॉलेज छुट्टी था, अभी खुला है, कैसा लग रहा है? माहौल क्या है इधर? सर माहौल बहुत टेंस था पहले, इसीलिए सर अब ठीक है. ऐसे क्लासेस फुल प्लेट्स ओपन हो गए, स्टूडेंट्स कैसे आ रहे हैं? सर ठीक आ रहे हैं, आप देख रहे हैं. फुल प्लेट्स क्लासेस ओपन है? सर नहीं, अभी नहीं है पूरा ठीक. ठीक नहीं है. कितने 50% स्ट्रेंथ है?
नियर अबाउट 20% है। 20% स्ट्रेंथ है। तो क्या कॉलेज को आने के लिए स्टूडेंट्स डर लग रहा है क्या, कैसे? नो सर, डर वर नहीं है हमें, कश्मीर को नहीं है डर। कैसे माहौल है श्रीनगर में फिलहाल अभी? देख रहे हैं आप, ठीक है। भाई आप बताओ, अब 2 स्टेट में कंट्री में टेंस लग रहा है, इसके बारे में आप कुछ कहना चाहते हैं? पहलगाम अटैक के बाद जो नॉर्मल्स पे थोड़ा सा सिट्रस दबाव जो आया है कश्मीर पे, तो वो उस पर हम कड़ी से कड़ी मजम्मत करते हैं। चाहे वो पहलगाम अटैक था या रिसेंट जो हमारी वो बॉर्डर पे वो शेलिंग वगैरह हुई है, वो भी काबिल मजम्मत के लायक है। उस पर थोड़ा सा नॉर्मलसी पे क्या पूरे पाकिस्तान और इंडिया के लोगों पे नॉर्मलसी पे भी सिट्रस हुआ है, और हम स्टूडेंट्स पे भी स्ट्रेस हुआ है कुछ। अब सब कुछ DGMOs की मीटिंग के बाद भी सब कुछ नॉर्मलाइज हुआ है, तो अब स्कूल्स भी कॉलेज भी ओपन हो रहे हैं, तो सब नॉर्मलसी है। ನಮ್ಮ ಜೊತೆಗೆ ಕೆಲವು ವಿದ್ಯಾರ್ಥಿನಿಯರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಅವರು ಶ್ರೀನಗರದಲ್ಲಿರುವಂಥ ಸಿಚುವೇಶನ್ಸ್ಗಳ ಬಗ್ಗೆ ಏನು ಹೇಳ್ತಾರೆ ಅಂತ. अभी 4 दिन के बाद कॉलेजेस खुला हुआ है, रीओपन हुआ है, कैसा लग रहा है आपको? मतलब कॉलेज रीओपन हुए हमें अच्छा लग रहा है, ये नहीं मैं बताऊंगी। हम परसों से जो भी 7 तारीख से जो भी हुआ कश्मीर में, उसकी वजह से हमारा एकेडमिक सेक्शन पूरा का पूरा बोलते हैं ना, डिस्टर्ब हो गया था। सोच रहे थे अगर जंग होगी तो हमारा जो एकेडमिक है तो वो तो ख़त्म हो जाएगा। कश्मीर में जब भी कुछ ना कुछ होता है तो एकेडमिक पे पूरी तरह ये आता है। ऑनलाइन, आपको याद है कि कोविड हुआ था, ऑनलाइन सेक्शन होता है, जिसकी वजह से बच्चों में बहुत सारी प्रॉब्लम हुई थी, बच्चे पढ़ नहीं पाते थे ऑनलाइन। उसकी वजह से जब भी कश्मीर में कुछ ना होता है तो एकेडमिक में तो प्रॉब्लम आती ही आती है। ಕದನ ವಿರಾಮ ಘೋಷಣೆಯಾದ 2 ದಿನಗಳ ಬಳಿಕ ಕಾಶ್ಮೀರ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಇಲ್ಲಿರುವಂತಹ ಶಾಲಾ ಕಾಲೇಜುಗಳು ಕೂಡ ತೆರೀತಾ ಇದ್ದಾವೆ. ಕಳೆದ 2 ದಿನಗಳ ಹಿಂದೆ ಡ್ರೋನ್ ದಾಳಿಯ ಭೀತಿ, ಶೆಲ್ ದಾಳಿಯ ಭೀತಿ ಇಲ್ಲಿನ ಜನರಿಗೆ ಕಾಡ್ತಾ ಇತ್ತು. ಆದರೆ ಕದನ ವಿರಾಮ ಆದ ಬಳಿಕ ಯಾವುದೇ ರೀತಿಯಂಥ ದಾಳಿಗಳು ಪಾಕಿಸ್ತಾನದಿಂದ ಆಗಿಲ್ಲ. ಹೀಗಾಗಿ ಶ್ರೀನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಿದ್ದು, ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ತೆರೀತಾ ಇದ್ದಾವೆ, ಶಾಲಾ ಕಾಲೇಜುಗಳು ಕೂಡ ತೆರೀತಾ ಇದ್ದಾವೆ. ಕುಪ್ವಾರ, ಬಾರಾಮುಲ್ಲಾ, ಗುರೇಜ್ ಅಂತಹ ಸೂಕ್ಷ್ಮ ಪ್ರದೇಶಗಳನ್ನು ಹೊರತುಪಡಿಸಿದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ಬಹುತೇಕ ನಗರಗಳು ಮತ್ತೆ ತೆರೆದುಕೊಂಡಿದ್ದಾವೆ, ಸಹಜ ಸ್ಥಿತಿಗೆ ಮರಳುತ್ತಾ ಇದ್ದಾವೆ. ಶಾಲಾ ಕಾಲೇಜುಗಳು ಕೂಡ ತೆರೀತಾ ಇರುವಂಥದ್ದು, ಮಕ್ಕಳನ್ನ ಪೋಷಕರು ಶಾಲೆಗೆ ತಂದು ಬಿಟ್ಟು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಸಹಜವಾಗಿ ಕಾಣಿಸ್ತಾ ಇದೆ. ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಸಾಮಾನ್ಯ ಸ್ಥಿತಿಯಲ್ಲಿ ನಡೀತಾ ಇದೆ. ಪಾಕ್ಗೆ ನಾವು ಶಸ್ತ್ರಾಸ್ತ್ರ ಕೊಟ್ಟಿಲ್ಲ, ಮೋದಿ ಘರ್ಜನೆ ಬೆನ್ನಲ್ಲೇ ಚೀನಾ ಉಲ್ಟಾ. ಆಪರೇಷನ್ ಸಿಂಧೂರ ವೇಳೆ ಭಾರತದ ಮೇಲೆ ಪಾಕಿಸ್ತಾನ, ಚೀನಾ, ಟರ್ಕಿ ದೇಶದ ಕ್ಷಿಪಣಿಗಳನ್ನ ಪ್ರಯೋಗಿಸಿತ್ತು. ಆದರೆ ಭಾರತದ ಮಿಲಿಟರಿ ಶಕ್ತಿ ಎದುರು ಪಾಕಿಸ್ತಾನದ ಕ್ಷಿಪಣಿಗಳೆಲ್ಲ ಪೀಸ್ ಆಗಿತ್ತು. ಅಲ್ಲದೆ ಸೇನಾಧಿಕಾರಿಗಳು ಇದಕ್ಕೆ ಸಾಕ್ಷಿಗಳನ್ನು ನೀಡಿದ್ರು. ನಿನ್ನೆ ಮೋದಿ ಸಹ ಘರ್ಜಿಸಿದ್ರು. ಇದರ ಬೆನ್ನಲ್ಲೇ ಉಲ್ಟಾ ಹೊಡೆದಿರುವ ಚೀನಾ, ನಾವು ಪಾಕಿಸ್ತಾನಕ್ಕೆ ಯಾವುದೇ ಸೇನಾ ಸಲಕರಣೆ, ಶಸ್ತ್ರಾಸ್ತ್ರಗಳನ್ನ ನೀಡಿಲ್ಲ ಎಂದಿದೆ. ಭಾರತದ ದಾಳಿ ವೇಳೆ ಚೀನಾದ PL-15 ಕ್ಷಿಪಣಿಯನ್ನ ಸೇನೆ ಉಡಾಯಿಸಿತ್ತು. ಆಪರೇಷನ್ ಸಿಂಧೂರಕ್ಕೆ 11 ಪಾಕ್ ಸೈನಿಕರು ಮಟಾಶ್, ಸಾವಿನ ಲೆಕ್ಕ ಕೊಟ್ಟ ಪಾಕಿಸ್ತಾನ. ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಪಾಕಿಸ್ತಾನದ ಮತ್ತೊಂದು ಸುಳ್ಳು ಬಯಲಾಗಿದೆ. ಆಪರೇಷನ್ ಸಿಂಧೂರಕ್ಕೆ 30ರಿಂದ 40 ಪಾಕ್ ಸೈನಿಕರನ್ನ ನಾವು ಹತ್ಯೆ ಮಾಡಲಾಗಿದೆ ಎಂದು ಭಾರತ ಹೇಳಿತ್ತು. ಆದರೆ ಪಾಕಿಸ್ತಾನ ಈ ಬಗ್ಗೆ ತುಟಿ ಬಿಚ್ಚಿರಲಿಲ್ಲ. ಆದ್ರೀಗ ಸಾವಿನ ಲೆಕ್ಕ ಕೊಟ್ಟಿದ್ದು 6 ಭೂಸೇನೆ ಅಧಿಕಾರಿಗಳು, 5 ವಾಯುಸೇನೆ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಲ್ಯಾನ್ಸ್ ನಾಯಕ್ ಅಬ್ದುಲ್ ರೆಹಮಾನ್ ಶಾಹಿದ್, ಲ್ಯಾನ್ಸ್ ನಾಯಕ್ ದಿಲ್ವಾರ ಶಾಹಿದ್, ಲ್ಯಾನ್ಸ್ ನಾಯಕ್ ಇಕ್ರಮುಲ್ಲಾ, ಸಿಪಾಯಿ ಮಹಮ್ಮದ್ ಆದಿಲ್ ಅಕ್ಬರ್ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಪಾಕಿಸ್ತಾನ ಮಾಹಿತಿ ನೀಡಿದೆ. ಪಾಕಿಸ್ತಾನದ ಸುಳ್ಳುಗಳು ಒಂದೊಂದೇ ಬಟಾ ಬಯಲಾಗ್ತಾ ಇದೆ. ಕೆಲವೊಮ್ಮೆ ಈ ಸುಳ್ಳುಗಳನ್ನು ಭಾರತ ಬಯಲುಗೊಳಿಸುವಂಥ ಕೆಲಸವನ್ನು ಮಾಡಿದರೆ, ಮತ್ತೆ ಕೆಲವೊಮ್ಮೆ ತನ್ನ ಸುಳ್ಳುಗಳನ್ನು ತಾನೇ ಸತ್ಯವಾಗಿ ಬದಲಾಯಿಸುವಂಥ ಕೆಲಸವನ್ನು ಕೂಡ ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರದಲ್ಲಿ ಯಾವುದೇ ಸೈನಿಕರ ಹಾನಿಯಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆ ಪಾಕಿಸ್ತಾನ ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಇತ್ತೀಚೆಗೆ ಭಾರತದ ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿಯನ್ನು ನಡೆಸಿ ಆಪರೇಷನ್ ಸಿಂಧೂರದಲ್ಲಿ 100ಕ್ಕಿಂತ ಹೆಚ್ಚು ಭಯೋತ್ಪಾದಕರು, 40ಕ್ಕಿಂತ ಹೆಚ್ಚು ಪಾಕ್ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು. ಈ ಮಾಹಿತಿಯ ಬೆನ್ನಲ್ಲೇ ಈಗ ಪಾಕಿಸ್ತಾನ ಆರ್ಮಿಯಿಂದಲೂ ಕೂಡ ಒಂದು ಮಾಹಿತಿ ಅಪ್ಡೇಟ್ ಆಗಿದ್ದು, ಆ ಮಾಹಿತಿಯ ಪ್ರಕಾರ ಒಟ್ಟು 11 ಜನ ಸೈನಿಕರು ಸಾವನ್ನಪ್ಪಿದ್ದಾರೆ, ಮೃತಪಟ್ಟಿದ್ದಾರೆ
ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆಗಳು ಬರ್ತಾ ಇರುವಂಥದ್ದು. 6 ಜನ ಭೂಸೇನೆ, ಇನ್ನು 5 ಜನ ವಾಯುಸೇನೆಯ ಸೈನಿಕರು ಮೃತಪಟ್ಟಿದ್ದು ಈ ಒಂದು ಮಾಹಿತಿ ಅಧಿಕೃತ ಅನ್ನುವಂಥ ನಿಟ್ಟಿನಲ್ಲಿ ತಿಳಿಸುವಂತ ಕೆಲಸ ಮಾಡಿದೆ. ಈ ಹಿಂದೆ ಸೈನಿಕರ ಸಾವನ್ನೇ ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡಿದ್ದಂತಹ ಪಾಕಿಸ್ತಾನ ಭಾರತ ಸೈನಿಕರ ಸಾವು 40 ಅಂತ ಹೇಳ್ತಿದ್ದಂತೆ ಇದು ಅಲ್ಲ ಕೇವಲ 11 ಅನ್ನುವಂಥ ನಿಟ್ಟಿನಲ್ಲಿ ತಾನೇ ಹೇಳಿದಂಥ ಸುಳ್ಳನ್ನ ಸತ್ಯವಾಗಿ ಪರಿವರ್ತಿಸುವ ಕೆಲಸ ಮಾಡ್ತಾ ಇದೆ.